ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನೋ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ಋಷಿದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳ್ಳೆದಾಗ್ಲಿ ಅಮ್ಮ. ಸಂಜೆ ಸ್ಪೆಷಲ್ ಆಗಿರುವಂತ ಇವತ್ತು ಒಂದೇ ಲೈನ್ ಪ್ರಶ್ನೆ ಗುರುಗಳೇ, ಒನ್ ವರ್ಡ್ ಪ್ರಶ್ನೆ. ಆದ್ರೆ ನಿಮ್ಮ ಆನ್ಸರ್ ಒನ್ ಲೈನ್ ಇದ್ರೆ ಸಾಕು, ಒನ್ ವರ್ಡ್ ಆನ್ಸರ್ ಇದ್ರೆ ಸಾಕು. ಆ ಒನ್ ವರ್ಡಲ್ಲಿ ಕೇಳಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಗುರುಗಳು, ಯಾಕಂದರೆ ದೀರ್ಘವಾಗಿ ಕೇಳಿ ಸಂಪೂರ್ಣವಾಗಿ ಕೇಳಿ ಅಭ್ಯಾಸ ಆಗಿಬಿಟ್ಟಿದೆ ಅಂತ ಹೇಳ್ಬೋದು. ಈ ಒಂದು ಮನೆಯಲ್ಲಿ ಮಕ್ಕಳ ನೆಮ್ಮದಿಗಾಗಿ ಏನು ಮಾಡಬೇಕು? ಮಕ್ಕಳು ಮನೆಯಲ್ಲಿ ನೆಮ್ಮದಿಯಾಗಿ ಮಕ್ಕಳು ಈ ರಾಹು, ಕೇತು, ಕುಜ, ಶನಿಯ ಕೆಟ್ಟ ಪ್ರಭಾವಕ್ಕೆ ಒಳಗಾಗದೆ ಇವರುಗಳ ಒಳ್ಳೆಯ ಪ್ರಭಾವಕ್ಕೆ ಒಳಗಾಗಬೇಕಾದರೆ ನೀವುಗಳು ತಂದೆ ತಾಯಿಗಳು 48 ದಿನಗಳ ಕಾಲ ನಾಯಿಗಳಿಗೆ ಬಿಸ್ಕೆಟ್ಗಳನ್ನು, ಬ್ರೆಡ್ಗಳನ್ನು, ಚಪಾತಿಗಳನ್ನು ತಪ್ಪದೇ ಹಾಕಬೇಕು. ಅದು ಬೆಳಗ್ಗೆ ಆಗಿರಬಹುದು, ಮಧ್ಯಾಹ್ನ ಆಗಿರಬಹುದು, ರಾತ್ರಿ ಆಗಿರಬಹುದು. ಇಲ್ಲಿ ಅವರೆಲ್ಲ ಸಂಖ್ಯೆಗಳು ಇದರಲ್ಲಿ ಉಂಟು. ಹಾಗಾಗಿ 48 ದಿನಗಳ ಕಾಲ ನನ್ನ ಮಕ್ಕಳು ಸರಿ ಹೋಗಬೇಕು ಅಂದುಕೊಂಡೇ ನೀವು ಮನೆಯಿಂದ ಹೊರಗಡೆ ಹೋಗ್ತಾ ಮನೆಯ ವಸ್ತು ದಾಟಬೇಕಾದ್ರೆ ನನ್ನ ಮಕ್ಕಳು ಸರಿ ಹೋಗಬೇಕು ಅಂದುಕೊಂಡೇ ನಿಮ್ಮ ಕೈಲಿರುವ ಪದಾರ್ಥಗಳನ್ನು ಕೈಲಿ ಹಿಡಿದುಕೊಂಡು ಹೋಗಿ ನಾಯಿಗಳಿಗೆ ಹಾಕಿ ಬರ್ತೀರಿ. ಈ 48 ದಿನದಲ್ಲೇ ನೀವು ಬದಲಾವಣೆಯನ್ನು ನೋಡ್ತೀರಿ. ಖಂಡಿತವಾಗ್ಲೂ ಗುರುಗಳೇ. 48 ಡೇಸ್ನ ಹೇಗೆ ಬಳಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಮನೆಯಲ್ಲಿ ಮಕ್ಕಳು ನೆಮ್ಮದಿಯಾಗಿರಬೇಕು ಅಂತಂದರೆ ಪೋಷಕರು ಏನು ಮಾಡಬೇಕು ಅಂತ ಕೂಡ ತಿಳಿಸಿದ್ದೀರಾ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ಇವತ್ತಿನ ಒಂದು ಟಿಪ್ಸ್ ಆಗಿರ್ಬೋದು, ರೆಮಿಡಿ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಮಸ್ಕಾರ.